ಒಂದು ಮಾತು ಕೇಳಿ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ನೀವೇನು ಮಾಡ್ತೀರಾ? ನೇರ ಮೊಬೈಲ್ ತಗೊಳ್ಳೋದಲ್ವಾ? ಇನ್ಸ್ಟಾಗ್ರಾಮ್ ನೋಡ್ತೀರಾ, ಯೂಟ್ಯೂಬ್ ನೋಡ್ತೀರಾ, ಮತ್ತು ಯಾರೋ ಒಬ್ಬರು ಒಳ್ಳೆ ಜೀವನ ಮಾಡ್ತಿದ್ದಾರೆ ಅಂತ ನೋಡಿ ಮನಸ್ಸು ಭಾರ ಆಗುತ್ತೆ. ಆ ಭಾರ ಯಾಕೆ ಬರುತ್ತೆ ಗೊತ್ತಾ? ಯಾಕಂದರೆ ನಮ್ಮ ಒಳಗೆ ಒಬ್ಬ ಶತ್ರು ಇದ್ದಾನೆ. ಯಾರಿಗೂ ಕಾಣಿಸಲ್ಲ, ಆದರೆ ಅವನು ಪ್ರತಿದಿನ ನಿಮ್ಮ ಶಾಂತಿ ತಿಂದು ಹಾಕ್ತಾನೆ. ಅವನ ಹೆಸರು ಕಾಮ, ಅಂದರೆ ನಿಯಂತ್ರಣ ತಪ್ಪಿದ ಆಸೆ. ಭಗವದ್ಗೀತೆ ಸಾವಿರಾರು ವರ್ಷಗಳ ಹಿಂದೆಯೇ ಈ ಶತ್ರುವಿನ ಬಗ್ಗೆ ಹೇಳಿದೆ. ಇವತ್ತು ನಾವು ಆ ಸತ್ಯ ಒಂದು ಕಥೆಯ ಮೂಲಕ ಅರ್ಥ ಮಾಡಿಕೊಳ್ಳೋಣ. ಇದು ರವಿಯ ಕಥೆ. ಬೆಂಗಳೂರಿನ ರಾಜಾಜಿನಗರ ಸೈಡ್ನಲ್ಲಿ ವಾಸ ಮಾಡ್ತಿದ್ದ ಒಂದು ಸಾಧಾರಣ ಕುಟುಂಬ. ಅಪ್ಪ ಆಟೋ ಡ್ರೈವರ್, ಅಮ್ಮ ಮನೆಯಲ್ಲಿ ಮಕ್ಕಳನ್ನು ನೋಡ್ಕೊಳ್ಳುವಂಥ ಕೆಲಸ ಮಾಡ್ತಿದ್ಲು. ರವಿ 21 ವರ್ಷದ ಹುಡುಗ, BSc ಕಂಪ್ಯೂಟರ್ ಸೈನ್ಸ್ ಓದ್ತಾ ಇದ್ದ ಒಳ್ಳೆ ಹುಡುಗ. ಅಪ್ಪ ಅಮ್ಮನ ಮೇಲೆ ಪ್ರೀತಿ ಹೆಚ್ಚಾಗೇ ಇತ್ತು. ಆದರೆ ಒಂದು ದಿನ ಅವನ ಕ್ಲಾಸ್ಮೇಟ್ ಸಿದ್ಧಾರ್ಥ್ ಹೊಸ ಐಫೋನ್ ತಗೊಂಡ. ಝೊಮ್ಯಾಟೊ ಆರ್ಡರ್ ಮಾಡ್ತಾ ಇದ್ದ. ವೀಕೆಂಡ್ಗೆ ಗೋವಾ ಟ್ರಿಪ್ಪಿಗೆ ಹೋದ. ಅದನ್ನು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ್ದ. ರವಿ ಅದನ್ನು ನೋಡ್ದ. ಅಷ್ಟೇ, ಅವತ್ತಿನಿಂದ ಅವನ ಮನಸ್ಸಲ್ಲಿ ಒಂದು ಬೆಂಕಿ ಶುರುವಾಗೋಯ್ತು. ರಾತ್ರಿ ಮಲಗಿದ್ರೂ ನಿದ್ದೆ ಇಲ್ಲ, ಫೋನ್ ನೋಡ್ತಾ ಇದ್ದ. ಅವನಿಗೆ ಯಾಕೆ ದೊಡ್ಡ ಜೀವನ? ನನ್ನ ಅಪ್ಪ ಎಷ್ಟು ಕಷ್ಟಪಡ್ತಾರೆ, ಆದರೂ ನಮ್ಮ ಜೀವನ ಯಾಕಿಷ್ಟು ಸಾಧಾರಣ ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡ್ದ. ಆ ಒಂದು ಆಲೋಚನೆ ಅವನ ಮನಸ್ಸಲ್ಲಿ ವಿಷದ ಬೀಜ ಬಿತ್ತಿತ್ತು. ಅಪ್ಪ ಮಾತಾಡಿದ್ರೆ ಮುಖ ಸಿಂಡರಿಸ್ತಾ ಇದ್ದ. ಅಮ್ಮ ಅಡಿಗೆ ಮಾಡಿ ಕರೆದ್ರೆ, ಅಮ್ಮ ಈ ರೊಟ್ಟಿ ಊಟ ಸಾಕಾಗಿದೆ, ಹೊರಗಡೆಯಿಂದ ಏನಾದರೂ ತರಿಸು ಅಂತ ಕೋಪ ಮಾಡ್ಕೊಳ್ತಾ ಇದ್ದ. ಓದಿನಲ್ಲಿ ಮನಸ್ಸಿರ್ತಾ ಇರಲಿಲ್ಲ. ಎಕ್ಸಾಮ್ ಸಮಯದಲ್ಲಿ ಯೂಟ್ಯೂಬ್ ಶಾರ್ಟ್ಸ್ ನೋಡ್ತಾ ಕೂತಿದ್ದ. ಒಂದು ದಿನ ಅಪ್ಪ ತುಂಬ ಸುಸ್ತಾಗಿ ಮನೆಗೆ ಬಂದರು. ರವಿ ಅವರನ್ನು ನೋಡ್ತಾ ಕೂತ, ಆದರೆ ಮಾತಾಡಲಿಲ್ಲ. ಅಮ್ಮ ಅಳ್ತಿದ್ರು ಅಡುಗೆ ಮನೆಯಲ್ಲಿ. ಅವರ ಅಳು ಕೇಳಿಸ್ತಿದ್ರು. ರವಿ ಅಲ್ಲಿಗೆ ಹೋಗಲಿಲ್ಲ. ಇದೇ ಕಾಮದ ಶಕ್ತಿ. ಆಸೆ ಬಂದಾಗ ಮನಸ್ಸು ಕಣ್ಣು ಕಟ್ಟಿ ಹಾಕುತ್ತೆ. ಆಪ್ತರ ನೋವು ಕೂಡ ನಮಗೆ ಕಾಣಿಸೋದಿಲ್ಲ. ಅದೊಂದು ರಾತ್ರಿ ರವಿ ಅಜ್ಜನ ಮನೆಗೆ ಹೋಗಿದ್ದ. ಅಜ್ಜ 75 ವರ್ಷದ ಮುದುಕ. ಪ್ರತಿ ರಾತ್ರಿ ಭಗವದ್ಗೀತೆ ಓದ್ತಾ ಇದ್ರು. ರವಿ ಮೂಲೆಯಲ್ಲಿ ಮೊಬೈಲ್ ನೋಡ್ತಾ ಕೂತಿದ್ದ. ಅಜ್ಜ ಕೇಳಿದ್ರು, ರವಿ ನಿನಗೇನಾಗಿದೆ? ನಿನ್ನ ಮುಖ ಯಾಕೆ ಹೀಗೆ ಬಾಡು ಹೋಗಿದೆ ಅಂತ. ರವಿ ಒಂದು ಕ್ಷಣ ಸ್ತಬ್ಧನಾದ. ಅಜ್ಜ, ನನಗೆ ಅವರ ಜೀವನ ನೋಡಿದರೆ ಸಿಟ್ಟು ಬರುತ್ತೆ. ನಮ್ಮ ಜೀವನ ಯಾಕೆ ಹೀಗಿದೆ ಅಂತ. ಅಜ್ಜ ನಿಧಾನವಾಗಿ ಗೀತೆ ಪುಸ್ತಕ ತೆಗೆದರು. 3ನೇ ಅಧ್ಯಾಯ 43ನೇ ಶ್ಲೋಕ ತೋರಿಸಿದ್ರು. ರವಿ, ಕೇಳು, ಶ್ರೀಕೃಷ್ಣ ಇಲ್ಲಿ ಅರ್ಜುನನಿಗೆ ಹೇಳ್ತಾನೆ, ಇಂದ್ರಿಯ, ಮನಸ್ಸು, ಬುದ್ಧಿ ಇವೆಲ್ಲಕ್ಕಿಂತ ಮಿಗಿಲಾಗಿ ಆತ್ಮ ಇದೆ. ಆ ಆತ್ಮಬಲ ಬಳಸಿ ಮನಸ್ಸನ್ನು ಸ್ಥಿರಗೊಳಿಸು, ಮತ್ತೆ ಆ ಕಾಮ ಅನ್ನುವಂಥ, ಅಂದರೆ ನಿಯಂತ್ರಣ ತಪ್ಪಿದ ಆಸೆ ಅನ್ನುವಂಥ ಶತ್ರುವನ್ನು ಜಯಿಸು ಅಂತ ತಾತ ಹೇಳಿದರು. ಅಜ್ಜ ಮುಂದುವರೆದು ಹೇಳಿದರು, ರವಿ, ಆಸೆ ಇರಲಿ, ದೊಡ್ಡ ಕನಸು ಕಾಣು, ಆದರೆ ಆ ಆಸೆ ನಿನ್ನ ಮನಸ್ಸನ್ನು ನಿಯಂತ್ರಿಸಿದರೆ ನೀನು ಗುಲಾಮ ಆಗ್ತೀಯ. ಮನಸ್ಸು ನಿನ್ನ ಗುಲಾಮ ಆಗಬೇಕು, ನೀನು ಮನಸ್ಸಿನ ಗುಲಾಮ ಆಗಬಾರ್ದು ಅಂತ ಹೇಳಿದರು. ರವಿಗೆ ಆ ಒಂದು ಮಾತು ಎದೆಗೆ ಚುಚ್ಚಿತು. ಕಣ್ಣಲ್ಲಿ ನೀರು ಬಂತು. ಹಾಗಾದರೆ ಆ ಒಂದು ಶ್ಲೋಕ ನೋಡೋಣ ಬನ್ನಿ. ಶ್ಲೋಕ ಹೀಗಿದೆ: ಏವಂ ಬುದ್ಧೇ ಪರಂ ಬುದ್ಧ್ಯ ಸಂಸ್ತಭ್ಯಾತ್ಮಾನಮಾತ್ಮನಾ ಜಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ. ಇದರ ಸರಳ ಅರ್ಥ, ಬುದ್ಧಿ ಮತ್ತು ಆತ್ಮಬಲ ಬಳಸಿ ನಿನ್ನ ಮನಸ್ಸನ್ನು ನಿಯಂತ್ರಿಸು ಮತ್ತು ಕಾಮ, ಆಸೆ, ಕೋಪ ಅನ್ನುವಂಥ ನಿನ್ನ ಒಳಗಿನ ಶತ್ರುವನ್ನು ಜಯಿಸು ಅಂತ ಕೃಷ್ಣ ಅರ್ಜುನನಿಗೆ ತಿಳಿಸ್ತಾ ಇದ್ದಾನೆ. ಅಜ್ಜನ ಮಾತು ಕೇಳಿದಂಥ ರವಿ ವಾಪಸ್ ಮನೆಗೆ ಬಂದ. ಅಪ್ಪ ಇನ್ನೂ ಎದ್ದಿರಲಿಲ್ಲ. ಅಮ್ಮ ಬಾಂಡ್ಲೆ ತೊಳಿತಾ ಇದ್ರು. ರವಿ ಹೋಗಿ ಅಮ್ಮನ ಪಕ್ಕ ಕೂತ. ಒಂದು ಮಾತಾಡಲಿಲ್ಲ. ಸ್ವಲ್ಪ ಹೊತ್ತು ಸುಮ್ಮನೆ ಕೂತ. ಅಮ್ಮ, ನಾನು ತಪ್ಪು ಮಾಡ್ತಾ ಇದ್ದೆ ಅಲ್ವಾ ಅಂತ ಕೇಳ್ದ. ಅಮ್ಮ ಏನೂ ಹೇಳಲಿಲ್ಲ, ತಲೆ ಮೇಲೆ ಕೈ ಇಟ್ಟರು. ಅವತ್ತು ರಾತ್ರಿ ರವಿ ಮೊಬೈಲ್ನ ಡ್ರಾಯರ್ನಲ್ಲಿಟ್ಟ, ಗೀತೆ ತೆಗೆದ, ಅಧ್ಯಾಯ 3 ತೆಗೆದ. ಒಂದು ನಿರ್ಧಾರ ತಗೊಂಡ, ಇನ್ನೂ ಹೊರಗಿನ ಜಗತ್ತನ್ನು ನೋಡ್ತಾ ನನ್ನ ಜೀವನ ಹಾಳು ಮಾಡ್ಕೊಳ್ಳಲ್ಲ, ನನ್ನ ಒಳಗಿನ ಶತ್ರುವನ್ನು ಮೊದಲು ಜಯಿಸ್ತೀನಿ ಅನ್ನುವಂಥ ತೀರ್ಮಾನ ಮಾಡ್ದ. ಸ್ನೇಹಿತರೆ, ಕೃಷ್ಣ ಈ ಶ್ಲೋಕದಲ್ಲಿ ನಮಗೆ 3 ಕೆಲಸ ಹೇಳ್ತಾನೆ. ಮೊದಲನೇದು, ನಿನ್ನ ಆತ್ಮ ಅನ್ನುವಂಥ ಶಕ್ತಿಯನ್ನು ತಿಳ್ಕೊ. ನೀನು ಕೇವಲ ದೇಹ ಅಲ್ಲ, ಮನಸ್ಸು ಅಲ್ಲ, ನೀನು ಆತ್ಮ ಅಂತ. ಎರಡನೇದು,
ಆ ಆತ್ಮಬಲ ಬಳಸಿ ಮನಸ್ಸನ್ನು ಸ್ಥಿರ ಮಾಡ್ಕೋ, ಅಂದರೆ ಓಡಾಡೋ ಆಲೋಚನೆಗಳಿಗೆ ಲಗಾಮ್ ಹಾಕು ಅಂತ. ಮೂರನೇದು, ಕಾಮ ಅನ್ನುವಂಥ ಶತ್ರುವನ್ನು ಜಯಿಸು. ಆಸೆ ಇರಲಿ, ಆದರೆ ಆ ಆಸೆ ನಿನ್ನ ಮೇಲೆ ಸವಾರಿ ಮಾಡದೇ ಇರಲಿ ಅನ್ನೋದು. ರವಿ ಇವತ್ತು ಡಿಗ್ರಿ ಮುಗಿಸ್ದ, ಒಳ್ಳೆ ಕೆಲಸ ಸಿಕ್ತು, ಅಪ್ಪ ಅಮ್ಮಂಗೆ ಖುಷಿ ಕೊಟ್ಟ. ಆದರೆ ಅವನ ಮಟ್ಟಿಗೆ ಅತ್ಯಂತ ದೊಡ್ಡ ಗೆಲುವು ಯಾವುದು ಗೊತ್ತಾ? ತನ್ನ ಮನಸ್ಸನ್ನು ತಾನೇ ಗೆದ್ದಿದ್ದು. ನಮ್ಮೆಲ್ಲರ ಜೀವನದಲ್ಲೂ ಈ ಶತ್ರು ಇದ್ದೇ ಇದ್ದಾನೆ. ಅವನನ್ನು ಗೆಲ್ಲುವಂಥ ಶಕ್ತಿ ನಮ್ಮಲ್ಲೇ ಇದೆ. ಭಗವದ್ಗೀತೆ ಹೇಳುತ್ತೆ, ನೀನೇ ನಿನ್ನ ಮಿತ್ರ, ನೀನೇ ನಿನ್ನ ಶತ್ರು ಅಂತ. ಸ್ನೇಹಿತರೆ, ಹೇಗನ್ನಿಸ್ತು ಈ ಒಂದು ಭಗವದ್ಗೀತಾ ಸರಣಿ? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಶೇರ್ ಮಾಡಿ. ಈ ಶ್ಲೋಕದೊಂದಿಗೆ ಭಗವದ್ಗೀತೆಯ ಅಧ್ಯಾಯ 3 ಕಂಪ್ಲೀಟ್ ಆಗುತ್ತೆ. ಅಧ್ಯಾಯ 4ರ ಮೊದಲ ಶ್ಲೋಕದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಆ ಸಂಚಿಕೆ ನಿಮ್ಮವರೆಗೂ ತಲುಪಬೇಕು ಅಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಬೇಕು. ಸೊ ಈಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀಕೃಷ್ಣ.